ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಮ್ಯುನಿಕೇಷನ್ ಪೇಪರ್ ಆದಂತಹ ಅದರಲ್ಲಿ ಬರ್ತಕ್ಕಂಥ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಕೆಲವು ಕ್ವಶನ್ಗಳನ್ನ ನಾವು ನೋಡ್ತಾ ಹೋಗೋಣ. ಕೊನೆ ತನಕ ವಿಡಿಯೋ ನೋಡಿ. ಮುಂಬರುವ ಎಕ್ಸಾಮ್ಗಳಿಗೆ ಎಲ್ಲ ಉಪಯೋಗ ಆಗ್ತಕ್ಕಂಥ ವಿಡಿಯೋ ಇದಾಗಿರುತ್ತೆ. ಬನ್ನಿ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಕ್ವಶನ್ ಹೀಗಿದೆ: ನಾಯಿಯ ನೆನಪಿಗಾಗಿ ವೀರಗಲ್ಲು ನೆಟ್ಟು ಹಾಕಿದ ಶಾಸನ ಯಾವುದಂತ ಕೇಳಿದರೆ ಆಪ್ಷನ್ಸ್ ನೋಡಿ: ಬಾದಾಮಿ ಶಾಸನ, ಹಲ್ಮಿಡಿ ಶಾಸನ, ಆತಕೂರು ಶಾಸನ ಮತ್ತು ಜೀನವಲ್ಲಭ ಶಾಸನ. ಇದರ ಫುಲ್ಲು ವಿವರಣೆ ಕೂಡ ಇರುತ್ತೆ ಸ್ನೇಹಿತರೆ, ಹಾಗಾಗಿ ಕೊನೆ ತನಕ ವಿಡಿಯೋ ನೋಡಿ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ನೋಡಿ, ಸರಿಯಾದ ಉತ್ತರ 3 ಆಗಿರುತ್ತೆ, ಆತಕೂರು ಶಾಸನ. ಇದರ ಬಗ್ಗೆ ನೋಡ್ತಾ ಹೋಗೋದಾದರೆ ನೋಡಿ, ಇದೊಂದು ವೀರಗಲ್ಲು, ಆತಕೂರು ಶಾಸನ ಇದೊಂದು ವೀರಗಲ್ಲಾಗಿರುತ್ತೆ. ಕಾಲ ನೋಡಿ, ಕ್ರಿಸ್ತಶಕ 950, ಮಂಡ್ಯ ಜಿಲ್ಲೆ ಆತಕೂರಿನ ಶಾಸನ ಆಗಿರುತ್ತೆ. ಎಲ್ಲಿದೆ ಅಂತಂದರೆ ಮಂಡ್ಯ ಜಿಲ್ಲೆಯಲ್ಲಿದೆ. ಕಾಲ 950 ನೋಡಿ, ಇದು ಆತಕೂರಿನ ಶಾಸನ ಆಗಿರುತ್ತೆ. ಇದು ಈಗ ಬೆಂಗಳೂರಿನ ಮ್ಯೂಸಿಯಂನಲ್ಲಿದೆ. ಇವಾಗ ಸದ್ಯಕ್ಕೆ ಎಲ್ಲಿದೆಯಪ್ಪ ಅಂತಂದರೆ ಬೆಂಗಳೂರಿನ ಮ್ಯೂಸಿಯಂನಲ್ಲಿದೆ. ಇದು ರಾಷ್ಟ್ರಕೂಟ ಅರಸರ ಕಾಲದ ಶಾಸನ ಆಗಿರುತ್ತೆ. ಯಾರ ಕಾಲದ ಶಾಸನ ಅಂತಂದರೆ ರಾಷ್ಟ್ರಕೂಟರ ಅರಸರ ಕಾಲದ ಶಾಸನ ಆಗಿರುತ್ತೆ. ಚೋಳರಿಗೂ ರಾಷ್ಟ್ರಕೂಟರಿಗೂ ಯುದ್ಧವಾಗಿ ಚೋಳರ ದೊರೆ ಯಾರು? ರಾಜಾದಿತ್ಯನನ್ನು ರಾಷ್ಟ್ರಕೂಟರ ಭೂತಗನು ಕೊಲ್ಲುತ್ತಾನೆ. ಯಾರು ನೋಡಿ, ಚೋಳರಿಗೂ ಮತ್ತು ರಾಷ್ಟ್ರಕೂಟರಿಗೂ ಯುದ್ಧ ಆಗುತ್ತದೆ. ಆ ಚೋಳರ ದೊರೆಯಾದಂಥ ರಾಜಾದಿತ್ಯನನ್ನು ರಾಷ್ಟ್ರಕೂಟರ ಭೂತಗನು ಕೊಲ್ಲುತ್ತಾನೆ. ಯಾರು? ರಾಷ್ಟ್ರಕೂಟರ ಭೂತಗನು ಚೋಳರ ದೊರೆಯಾದಂಥ ರಾಜಾದಿತ್ಯನನ್ನು ಕೊಲ್ಲುತ್ತಾನೆ. ಇದಕ್ಕೆ ಸಹಾಯ ನೀಡಿದವನು ಭೂತಗನು ಸೇವಕ ಮನಾಳರ ಎಂಬುವನಂತೆ. ಯಾರು ನೀಡ್ತಾರೆ? ಭೂತಗನ ಸೇವಕ ಯಾರು? ಮನಾಳರ ಎಂಬುವನು. ಇದರಿಂದ ಸಂತುಷ್ಟನಾದಂತಹ ಕನ್ನರ ದೇವನು ಮೂರನೇ ಕೃಷ್ಣ ದಾನ ನೀಡುತ್ತಾನೆ. ಆ ಸಮಯದಲ್ಲಿ ಮನಾಳರನ್ನು ನಾಯಿಯ ಬೇಡಿ ಪಡೆಯುತ್ತಾನೆ. ಆ ನಾಯಿ ಒಂದು ದಿನ ಹಂದಿ ಬೇಟೆಯಲ್ಲಿ ಮೃತಪಟ್ಟಾಗ ಮನಾಳರನು ಅತಿ ದುಃಖದಿಂದ ಅದರ ನೆನಪಿಗಾಗಿ ವೀರಗಲ್ಲನ್ನು ನೆಟ್ಟು ಅದರ ನಿತ್ಯ ಪೂಜೆಗಾಗಿ ದಾನ ನೀಡುವ ವ್ಯವಸ್ಥೆ ಮಾಡುತ್ತಾನೆ. ಈ ಶಿಲ್ಪದಲ್ಲಿ ಹಂದಿ ಮತ್ತು ನಾಯಿಗಳೆರಡು ವೀರವೇಷದಿಂದ ಹೋರಾಡುತ್ತಿರುವ ಉಬ್ಬು ಶಿಲ್ಪವಿದೆ ಅಂತಲೇ ಹೇಳ್ಬೋದು. ಯಾರ ನೆನಪಿಗಾಗಿ ಅಂತಂದರೆ ಒಂದು ನಾಯಿ ಒಂದು ದಿನ ಹಂದಿ ಬೇಟೆಯಲ್ಲಿ ಮೃತಪಟ್ಟಾಗ ಮನಾಳರನು ಅತಿ ದುಃಖದಿಂದ ಅದರ ನೆನಪಿಗಾಗಿ ವೀರಗಲ್ಲನ್ನು ನೆಟ್ಟು ಅದರ ನಿತ್ಯ ಪೂಜೆಗಾಗಿ ದಾನ ನೀಡುವ ವ್ಯವಸ್ಥೆ ಮಾಡ್ತಾನೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದರೆ ಶಾಸನಗಳ ಮಾಹಿತಿ. ಜೀನವಲ್ಲಭ ಶಾಸನ ನೋಡಿದ್ದು. ಜೀನವಲ್ಲಭ ಶಾಸನ ಇದು ಆಂಧ್ರ ಪ್ರದೇಶದ ನಗರದ ಜಿಲ್ಲೆಯ ಕುರ್ಕ್ಯಾಲ ಗ್ರಾಮದ ಹತ್ತಿರ ಬೊಮ್ಮಲಮ್ಮನ ಗುಡ್ಡದಲ್ಲಿ ಕೊರೆಯಲ್ಪಟ್ಟಿದೆ ಅಂತಲೇ ಹೇಳ್ಬೋದು. ಎಲ್ಲಿದೆ? ಜೀನವಲ್ಲಭ ಶಾಸನ ಆಂಧ್ರ ಪ್ರದೇಶದ ಕರೀಂನಗರ ಜಿಲ್ಲೆಯ ಕುರ್ಕ್ಯಾಲ ಗ್ರಾಮದ ಹತ್ತಿರ ಬೊಮ್ಮಲಮ್ಮನ ಗುಡ್ಡದಲ್ಲಿ ಕೊರೆಯಲ್ಪಟ್ಟಿದೆ. ಇದನ್ನು ಮೊದಲು ಓದಿದವರು ಯಾರಪ್ಪ ಅಂತಂದರೆ ಎನ್ ವೆಂಕಟರಮಣಯ್ಯ. ಯಾರು? ಎನ್ ವೆಂಕಟರಮಣಯ್ಯ. ಶಾಸನದ ಲಿಪಿ ಯಾವುದಿದೆ? ಕನ್ನಡ ಕಾಲ. ಶಾಸನ ಲಿಪಿ ಯಾವುದಿದೆ? ಕನ್ನಡ ಆಗಿರುತ್ತೆ. ಕಾಲ ಕ್ರಿಸ್ತಶಕ 9ರಿಂದ 10ನೇ ಶತಮಾನ. ಶಾಸನದಲ್ಲಿ 10ನೇ ಶತಮಾನದ ಶಾಸನದಲ್ಲಿ ಕನ್ನಡ ಮತ್ತು ಸಂಸ್ಕೃತ ಮತ್ತು ತೆಲುಗು ಭಾಷೆಯಲ್ಲಿ ಬರೆಯಲಾಗಿದೆ. ಗದ್ಯ ಪದ್ಯಾತ್ಮಕವಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ಜೀನವಲ್ಲಭ ಆಂಧ್ರ ಪ್ರದೇಶ ಕರೀಂನಗರ ಜಿಲ್ಲೆಯ ಕುರ್ಕ್ಯಾಲ ಗ್ರಾಮ ಹತ್ತಿರ ಬೊಮ್ಮಲಮ್ಮನ ಗುಡ್ಡದಲ್ಲಿ ಇದೆ. ಇದನ್ನು ಓದಿದವರು ಎನ್ ವೆಂಕಟರಮಣಯ್ಯ. ಶಾಸನದ ಲಿಪಿ ಕನ್ನಡದಲ್ಲಿದೆ. 9 ಮತ್ತು 10ನೇ ಶತಮಾನದಲ್ಲಿ ಇದರಲ್ಲಿ ಕನ್ನಡ, ಸಂಸ್ಕೃತ ಮತ್ತು ತೆಲುಗು ಭಾಷೆಯಲ್ಲಿ ಬರೆಯಲಾಗಿದೆ ಅಂತಲೇ ಹೇಳ್ಬೋದು. ಗದ್ಯ ಮತ್ತು ಪದ್ಯಾತ್ಮಕವಾಗಿದೆ ಅಂತಲೇ ಹೇಳ್ಬೋದು. ಶಾಸನದ ಮಹತ್ವ ನೋಡೋದಾದರೆ ನೋಡಿ, ಪಂಪ ಕವಿಯ ಜೀವಿತ ಸಾಧನೆಗಳ ವಿವರಗಳಿವೆ ಮತ್ತು ಶಾಸನ ದೊರೆಯುತ್ತಿರುವ ಸ್ಥಳ ಜೈನ ಯಾತ್ರಾ ಸ್ಥಳವಾಗಿತ್ತು. ನೆಕ್ಸ್ಟ್ ನೋಡಿ, ಇತರ ಶಾಸನಗಳ ಮಾಹಿತಿ ನೋಡೋದಾದರೆ ಹಲ್ಮಿಡಿ ಶಾಸನ ಮತ್ತು ಬಾದಾಮಿ ಶಾಸನ ಬಗ್ಗೆ ನೋಡೋಣ. ಹಲ್ಮಿಡಿ ಶಾಸನ ನೋಡಿ, ಇದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಊರಿನಲ್ಲಿ ಸಿಕ್ಕಿದೆ. ಇಲ್ಲಿ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಊರಿನಲ್ಲಿ ಸಿಕ್ಕಿದೆ. ಈಗ ಈ ಶಾಸನ ಬೆಂಗಳೂರಿನ ವಸ್ತು ಸಂಗ್ರಹಾಲಯದಲ್ಲಿದೆ.
ಶಾಸನದ ಕಾಲ ಸುಮಾರು 400 ಕ್ರಿಸ್ತಶಕ 450 ನಮಗೆ ಸಿಕ್ಕಿರುವ ಅತ್ಯಂತ ಪ್ರಾಚೀನವಾದ ಕನ್ನಡದ ದಾಖಲೆ ಇದು. ಕಾಕುಸ್ಥವರ್ಮನು ಆಳುತ್ತಿದ್ದಾಗ ನರಿದಾವಿಳಿಗೆ ನಾಡನ್ನು ಆಳುತ್ತಿದ್ದಂಥ ಮುರುಗೇಶ್ ಮತ್ತು ನಾಗೇಂದ್ರ ಕೇಕೆಯ ಮತ್ತು ಪಲ್ಲವರೊಡನೆ ಹೋರಾಡಿ ಜಯಗಳಿಸಿದ ವಿಜಯ ಅರಸನಿಗೆ ಪಲ್ಮಿಡಿ ಮತ್ತು ಮೂವಳ್ಳಿಯನ್ನು ಬಾಳ್ಗಚ್ಚಾಗಿ ಕೊಟ್ಟಿದ್ದನ್ನು ತಿಳಿಸುತ್ತದೆ. ಪೆತ್ತೆಜಯ ಎಂಬ ಅರಿ ಸಮಾಸ ಇದು ಇದು ತಪ್ಪಾಗಿದೆ. ಇದು ಹೊಗಳೆ ಪಟ್ಟಣ ಆಗಿದೆ. ಇದು ಪೊಗಳೆ ಪಟ್ಟಣ ಎಂಬುದಾಗಬೇಕಾಗಿತ್ತು. ಪ್ರಿಂಟಿಂಗಲ್ಲಿ ಇದು ಎಡಿಟಿಂಗಲ್ಲಿ ಮಿಸ್ಟೇಕ್ ಆಗಿದೆ. ಇದು ಪೊಗಳೆ ಪಟ್ಟಣ ಆಗಿರುತ್ತೆ ಇದು ಎಂಬ ಕರ್ಮಣಿ ರೂಪ ಶಾಸನದಲ್ಲಿ ನಮಗೆ ಸಿಗುತ್ತದೆ. ನೆಕ್ಸ್ಟು ಬಾದಾಮಿ ಶಾಸನ ಬಗ್ಗೆ ನೋಡೋಣ. ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಎಂಬ ಸ್ಥಳದಲ್ಲಿ ಶಾಸನ ದೊರೆತಿದೆ. ಇದರ ಕಾಲ ನೋಡಿ 7ನೇ ಶತಮಾನ ಆಗಿರುತ್ತೆ. ಲಿಪಿ ಹಳೆಗನ್ನಡ ಆಗಿರುತ್ತೆ. ಶಿಲಾಶಾಸನದಲ್ಲಿ ಉಕ್ತವಾಗಿರುವ ಕಪ್ಪೆ ಆರ್ಯಭಟ್ಟ ಐತಿಹಾಸಿಕ ವ್ಯಕ್ತಿಯಾಗಿರಬೇಕು. ಈ ಶಾಸನದ ಪ್ರಾರಂಭದ ಗದ್ಯ ಮತ್ತು ಸಂಸ್ಕೃತ ಶ್ಲೋಕವನ್ನು ಬಿಟ್ಟರೆ ಉಳಿದಿದ್ದು ತ್ರಿಪದಿಯಲ್ಲಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡೋಣ. 4ರಲ್ಲಿ ತಪ್ಪಾಗಿರುವ ವ್ಯಾಖ್ಯೆಯನ್ನು ಗುರುತಿಸಿ ಅಂತ ಕೇಳಿದರೆ ನೋಡಿ. ರಾಮನು ಚಿಕ್ಕ ಅಣ್ಣನು ಕಚ್ಚಿ ತಿಂದನು ರಾಮನು ಚಿಕ್ಕ ಅಣ್ಣನು ಕಚ್ಚಿ ತಿಂದನು ರಾಮನು ತಿಂದನು ಕಚ್ಚಿ ಚಿಕ್ಕ ಅಣ್ಣನು. ಸರಿಯಾದ ಉತ್ತರ 4ನೇದಾಗಿರುತ್ತೆ ಸ್ನೇಹಿತರೆ. ರಾಮನು ತಿಂದನು ಕಚ್ಚಿ ಚಿಕ್ಕ ಅಣ್ಣನು. ಇವರು ಕೇಳಿದ್ದು ತಪ್ಪಾದ ಹೇಳಿಕೆ ನೋಡಿ. 4ರಲ್ಲಿ ತಪ್ಪಾಗಿರೋ ವಾಕ್ಯನ ಗುರುತಿಸಿ ಅಂತ ಕೇಳಿದರೆ, ಹಾಗಾಗಿ 4ನೇದು ಇದು ತಪ್ಪಾಗಿರುತ್ತೆ. ಹೇಗೆ ಅಂತ ನಾವು ನೋಡೋದಾದರೆ ನೋಡಿ, ಮೇಲಿನ 4 ವಾಕ್ಯಗಳಲ್ಲಿ ರಾಮನು ತಿಂದನು ಕಚ್ಚಿ ಅಣ್ಣನು ಎಂಬುದು ತಪ್ಪು ರಚನಾ ಕ್ರಮವಾಗಿದೆ. ಉಳಿದ 3 ವಾಕ್ಯಗಳು ಕರ್ತೃ ಮತ್ತು ಕರ್ಮ ಕ್ರಿಯಾಪದಗಳ ರಚನೆಯೊಂದಿಗೆ ಅರ್ಥಪೂರ್ಣವಾದಂಥ ವಾಕ್ಯಗಳಾಗಿವೆ. ರಾಮನು ಏನನ್ನು ತಿಂದ ಎಂದರೆ ಚಿಕ್ಕ ಹಣ್ಣನ್ನು ಕಚ್ಚಿ ತಿಂದ ಎನ್ನುವುದು ಸರಿಯಾದ ಉತ್ತರ ಆಗುತ್ತೆ. ಅಥವಾ ಕಚ್ಚಿ ತಿಂದನು ರಾಮನು ಚಿಕ್ಕ ಹಣ್ಣನು. ರಾಮನು ಏನನ್ನು ಕಚ್ಚಿ ತಿಂದ ಎಂದರೆ ಚಿಕ್ಕ ಹಣ್ಣನು ಎನ್ನುವುದು ಸರಿಯಾದ ಉತ್ತರವಾಗಿರುತ್ತೆ. ನೆಕ್ಸ್ಟ್ ನೋಡಿ, ಗುಡಿಸಲು, ಹೊಸ್ತಿಲು, ಬಾಗಿಲು ಈ ಪದಗಳಲ್ಲಿ ಅಂತರ್ಗತವಾಗಿರುವಂತಹ ಇಲ್ ಪದದ ಅರ್ಥ ಏನಂತ ಕೇಳಿದರೆ ಆಪ್ಷನ್ಸು ಮನೆ, ಗುಡಿ, ಬಾಗಿಲು, ಅಂಗಳ. ಇದು ಸರಿಯಾದ ಆನ್ಸರು ಮನೆ ಆಗಿರುತ್ತೆ. ಇಲ್ ಪದದ ಅರ್ಥ ಮನೆ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಪದಗಳ ನಡುವೆ ನೀಡಬೇಕಾಗಿರುವ ವಿರಾಮವನ್ನು ಅನುಸರಿಸಿ ಸರಿಯಾಗಿರುವ ಒಂದು ವಾಕ್ಯವನ್ನು ಆಯ್ಕೆ ಮಾಡಿ ಅಂತ ಕೇಳಿದರೆ ನೋಡಿ. ಸರ್ಕಾರಿ ಹೆಣ್ಣು ಮಕ್ಕಳ ಹಾಸ್ಟೆಲ್ಲು ಮತ್ತು ಸರ್ಕಾರಿ ಹೆಣ್ಣು ಮಕ್ಕಳ ಹಾಸ್ಟೆಲ್ಲು. ಇದರಲ್ಲಿ ವಿರಾಮವನ್ನು ಅನುಸರಿಸಿ ಸರಿಯಾಗಿರುವ ವಾಕ್ಯವನ್ನು ನೋಡ್ಬೇಕಂತ ಹೇಳಿದರೆ ಸ್ನೇಹಿತರೆ, ಇದರಲ್ಲಿ ಯಾವುದು ಸರಿಯಾದ ಉತ್ತರ ಅಂತಂತಂದರೆ 1ನೇದು ಸರಿಯಾದ ಆನ್ಸರ್ ಆಗಿರುತ್ತೆ ನೋಡಿ. ಸರ್ಕಾರಿ ಹೆಣ್ಣು ಮಕ್ಕಳ ಹಾಸ್ಟೆಲ್ಲು ಇದು ಸರಿಯಾದ ಆನ್ಸರ್ ಆಗಿರುತ್ತೆ ನೋಡಿ. ಕೊಟ್ಟಿರುವ ವಾಕ್ಯದಲ್ಲಿ ಸರಿಯಾದ ಲೇಖನ ಚಿಹ್ನೆಯನ್ನು ಹೊಂದಿರುವಂತಹ ಅರ್ಥಪೂರ್ಣ ವಾಕ್ಯವೆಂದರೆ ಸರ್ಕಾರಿ ಹೆಣ್ಣು ಮಕ್ಕಳ ಹಾಸ್ಟೆಲ್ ಎಂಬುದಾಗಿದೆ. ನಾವು ಬರೆದ ವಿಚಾರಗಳು ಓದಿದವರಿಗೆ ಸ್ಪಷ್ಟವಾಗಿ ಅರ್ಥವಾಗಲೆಂದು ಅಲ್ಲಲ್ಲಿ ಉಪಯೋಗಿಸುವ ಚಿಹ್ನೆಗಳಿಗೆ ಲೇಖನ ಚಿಹ್ನೆಗಳೆಂದು ಕರೆಯುತ್ತೇನೆ. ಬರವಣಿಗೆಯಲ್ಲಿ ಲೇಖನ ಚಿಹ್ನೆಗಳ ಪಾತ್ರ ಮತ್ತು ಅತ್ಯಂತ ಪ್ರಮುಖವಾದ ಲೇಖನ ಚಿಹ್ನೆಗಳಿಲ್ಲದ ಬರವಣಿಗೆಯು ಸ್ಪಷ್ಟಾರ್ಥವನ್ನು ಕೊಡದೆ ಅನೇಕ ತೊಡಕುಗಳಿಗೆ ಕಾರಣವಾಗುತ್ತದೆ. ಇದರಿಂದ ಸ್ಪಷ್ಟವಾಗಿ ಓದಲು ಅರ್ಥ ಮತ್ತು ತಿಳಿಯಲು ಸಾಧ್ಯವಾಗುತ್ತದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡಿ, PQRSನ ನಾವು ಕ್ವಶನ್ ನೋಡೋಣ. ಪಲ್ಲಟಗೊಂಡಿರುವ ಈ ಕೆಳಗಿನ ಸಾಲುಗಳನ್ನು ಕ್ರಮಾನುಸಾರವಾದ ಅರ್ಥದಲ್ಲಿ ಜೋಡಿಸಿ ಅಂತ ಕೇಳಿದರೆ ನೋಡಿ. ಇದು ಆಹ್ವಾನ ಪತ್ರಿಕೆಗಳ ಮೇಲೆ ಕಂಡುಬರುವ ಹೊಸ ಟ್ರೆಂಡು. ನಿಮ್ಮ ಹೆಸರು ನಮ್ಮ ಮನದಲ್ಲಿರುವ ನಿಮಗಿದು ಆತ್ಮೀಯ ಆಮಂತ್ರಣ. ಆದರೆ ಮುದ್ದಾದ ಅಕ್ಷರಗಳಲ್ಲಿ ಬರೆಯುವ ಅವಕಾಶ ಆತ್ಮೀಯ ತಪ್ಪಿ ಹೋಯಿತು. ಮೊದಲೇ ಮುದ್ರಿತವಾಗಿರುವುದರಿಂದ ಬರೆಯುವ ಕಷ್ಟ ತಪ್ಪಿತು, ಸಮಯ ಉಳಿತು. ಇದು ನಾವು ಮದುವೆ ಕಾರ್ಡ್ಗಳಲ್ಲಿ ನೋಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಇದು. ಎಕ್ಸಾಮಲ್ಲೂ ಕೇಳಿದ್ದೇನೆ, ಹಾಗಾಗಿ ಅದೇ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು. ಸರಿಯಾದ ಉತ್ತರ ಏನಾಗುತ್ತೆ ಅಂತಂದರೆ QPSR ಆಗಿರುತ್ತೆ ನೋಡಿ. ಕ್ಯೂ ನಿಮ್ಮ ಹೆಸರು ನಮ್ಮ ಹೃದಯದಲ್ಲಿದೆ, ನಿಮಗಿದು ಆತ್ಮೀಯ ಆಮಂತ್ರಣ. ಇದು ಮೊದಲನೇದಾಗಿರುತ್ತೆ. ನೆಕ್ಸ್ಟ್ ನೋಡಿ, ಇದು
ಆಹ್ವಾನ ಪತ್ರಿಕೆಗಳ ಮೇಲೆ ಕಂಡುಬರುವ ಹೊಸ ಟ್ರೆಂಡ್ ಆಗಿದೆ ಇದು. ಇನ್ನು ಎಸ್ ನೋಡಿ, ಮೊದಲೇ ಮುದ್ರಿತವಾಗಿರೋದ್ರಿಂದ ಬರೆಯುವ ಕಷ್ಟ ತಪ್ಪಿತು ಮತ್ತು ಸಮಯ ಕೂಡ ಉಳಿಯುತ್ತದೆ. ನೆಕ್ಸ್ಟ್ ನೋಡಿ, ಆದರೆ ಮುದ್ದಾದ ಅಕ್ಷರಗಳಲ್ಲಿ ಬರೆಯುವ ಅವಕಾಶ ಆತ್ಮೀಯತೆ ತಪ್ಪಿ ಹೋಯಿತು. ಅಂದರೆ ನಾವು ಮ್ಯಾನ್ಯಲ್ ಆಗಿ ಬರೆದು ಕೊಡತಕ್ಕಂಥ ಅದನ್ನು ಅವಕಾಶ ಇಲ್ಲ ಅಂತಲೇ ಹೇಳ್ಬೋದು. ನೆಕ್ಸ್ಟು ನೋಡ್ತಾ ಹೋಗೋದಾದರೆ, ಮನ್ಮಥ ಶಬ್ದಕ್ಕೆ ಸಮಾನಾರ್ಥ ಅರ್ಥ ನೀಡುವ ಪದ ಗುರುತಿಸಿ ಅಂತ ಕೇಳಿದ್ರೆ ಐಸಾರಲ್ಲ ಮತ್ತು ಪೊಡೆಯರಲ್ಲ, ಇನ್ನು ಕರ್ಮವಿಲ್ಲ, ಕಮ್ಮಂಗೊಲ. ಪದಗಳ ವಿವರಣೆಯನ್ನು ನೋಡ್ತಾ ಹೋದರೆ ಸರಿಯಾದ ಆನ್ಸರು ಪೊಡೆಯಲಾರಾಗುತ್ತೆ. ವಿವರಣೆ ನೋಡೋಣ. ಕರ್ಮವಿಲ್ಲ ಅಂದರೆ ಕರ್ವುವಿಲ್ಲ ಅಂತ ನೋಡಿದರೆ ಇದೊಂದು ನಾಮಪದವಾಗಿರುತ್ತೆ. ಯಾವುದು? ಕರ್ವವಿಲ್ಲು ಇದೊಂದು ನಾಮಪದವಾಗಿದ್ದು, ಕರ್ವುವಿಲ್ಲ ಎಂದರೆ ಕಬ್ಬಿನ ಬಿಲ್ಲು ಅಂತ ಅರ್ಥ. ಯಾವುದು? ಕರ್ವುವಿಲ್ಲ ಅಂದರೆ ಕಬ್ಬಿನ ಬಿಲ್ಲು ಅಂತ ಅರ್ಥ. ಮನ್ಮಥನ ಬಿಲ್ಲು ಎಂದರ್ಥ ಆಗುತ್ತೆ. ಆದ್ದರಿಂದ ಕರ್ವುವಿಲ್ಲ ಪದದ ಅರ್ಥ ಮನ್ಮಥ. ಕಮ್ಮಂಗೊಲ ಇದೊಂದು ನಾಮಪದವಾಗಿದ್ದು, ಇದರ ಅರ್ಥ ಕಮ್ಮನೆಯ ಬಾಣ, ಹೂವಿನ ಬಾಣ ಇದನ್ನು ಹೊಂದಿರುವವನೇ ಮನ್ಮಥ ಅಂತಲೇ ಹೇಳ್ಬೋದು. ಐಸಾರಲ್ಲ ಇದೊಂದು ನಾಮಪದವಾಗಿದ್ದು ಮನ್ಮಥ ಎನ್ನುವ ಅರ್ಥವನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಇನ್ನು ಪೊಡೆಯಲರ ಎಂದರೆ ಒಕ್ಕಳಲ್ಲಿ ಕಮಲವುಳ್ಳವನು ವಿಷ್ಣು. ಒಕ್ಕಳಲ್ಲಿ ಕಮಲವುಳ್ಳವನು ವಿಷ್ಣು. ಇದು ಪೊಡೆಯಲರ ವ್ಯಾಖ್ಯೆ ಆಗಿರುತ್ತೆ, ಅರ್ಥ ಆಗಿರುತ್ತೆ. ನೆಕ್ಸ್ಟ್ನೇದು ನೋಡೋಣ. ಐಸಾಯಿ ಪದದ ಅರ್ಥ ಕೇಳಿದರೆ ನೋಡಿ, ಇಹಲೋಕ ಪ್ರಶಸ್ತವಾದದ್ದು, ಕ್ರೈಸ್ತ ಧರ್ಮದವ ಮತ್ತು ಸಂಪತ್ತುಳ್ಳವ. ಸರಿಯಾದ ಉತ್ತರ ಕ್ರೈಸ್ತ ಧರ್ಮದವ. ನೋಡಿ, ಇದೊಂದು ಸಂಸ್ಕೃತ ನಾಮಪದವಾಗಿದ್ದು ಕ್ರೈಸ್ತ ಧರ್ಮವನ್ನು ಆಚರಿಸುವವನಿಗೆ ಹಾಗೂ ಅದರ ಪರಿಪಾಲಕನಿಗೆ ಇಸಾಯಿ ಎಂದು ಕರೀತಾರೆ ಅಂತಲೇ ಕೇಳ್ಬೋದು. ಐಸಾಯಿ ಎಂದು ಕರೀತಾರೆ. ನೆನಪಿಡಬೇಕಾದ ಕೆಲವು ಪ್ರಮುಖ ಮಾಹಿತಿ ನೋಡಿ. ಛಂದೋಬುದ್ಧಿ ಇದು ಯಾರ್ದು ಅಂತಂದರೆ 1ನೇ ನಾಗವರ್ಮದು. ಛಂದೋನುಶಾಸನ ಇದು ಜಯಕೀರ್ತಿದಾಗಿರುತ್ತೆ. ಛಂದಸಾರದ ಗುಣಚಂದ್ರ ಮತ್ತು ಕವಿ ಜುಹಾಬಂಧ ನಮ್ಮದು ಈಶ್ವರ ಕವಿಯಾಗಿರುತ್ತೆ. ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳಿಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.